ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆಯಿಂದಲೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತು ಬೆಳಿಗ್ಗೆನೇ ನಾವೆಲ್ಲ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು 2 ಡೇಸ್ ಕಂಟಿನ್ಯೂಸ್ ಲೀವ್ ಇರುತ್ತೆ ಅಂತ ಹೇಳಿಬಿಟ್ಟು ಊರಿಗೆ ಹೊರಟಿದ್ದೀವಿ. ಬನ್ನಿ, ಇವತ್ತು ಬೆಳಗ್ಗೆ ಬೇಗ ಆಗುತ್ತೆ ಅಂತೇಳಿ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಆಲ್ರೆಡಿ ನಾವು ಹೊರಡೋ ಹೊತ್ತಿಗೆ 9 o'clock ಆಗುತ್ತೆ. ಹಂಗಾಗಿ ಟಿಫನ್ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಬೆಳಗ್ಗೆ ಉಪ್ಪಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೋಡಿ, ಉಪ್ಪಿಟ್ಟು ಆಲ್ರೆಡಿ ರೆಡಿಯಾಗಿದೆ. ಇನ್ನು ಟಿಫನ್ ಮುಗಿಸ್ಕೊಂಡು ಹೊರಡೋದಷ್ಟೇ ಕೆಲಸ. ನನ್ನ ಮಗಳೂ ಸಹ ರೆಡಿ ಆಗ್ತಾಯಿದ್ದಾಳೆ. ನಾವು ಎಸ್ಪೆಷಲಿ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಬಟ್ ಟ್ರೈನ್ ಏನೋ ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಟ್ರೈನ್ ಕ್ಯಾನ್ಸಲ್ ಆಯಿತು. ಹಂಗಾಗಿ ನಾವು ಬಸ್ಸಲ್ಲೇ ಹೋಗ್ತಾಯಿದ್ವಿ. ಮನೆ ಬಿಟ್ಟಾಗ ಆಲ್ಮೋಸ್ಟ್ 9 o'clock. ನಾವು ಆದರೆ ರೀಚ್ ಆಗೋದ್ರೊಳಗಡೆ 12:30 ಆಗೋಯಿತು. ಹಾಗೆ ನಮ್ಮ ಮನೆಯವರು ಅಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವರು ಹೋದರು. ಮನೆಗೆ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೋಬೇಕಿತ್ತು, ಪೈಪು ಏನೇನು, ಅದನ್ನು ಅವ್ರು ನೋಡ್ತಾ ಇದ್ದಾರೆ. ನಾವು ಎಸ್ಪೆಷಲಿ ಮನೆ ಕಟ್ಬೇಕಾದ್ರೆ ಈ ಅಂಗಡಿಯಿಂದಲೇ ಎಲ್ಲ ಪ್ಲಂಬಿಂಗ್ ಐಟಮ್ಸ್ ಎಲ್ಲ ತೊಗೊಂಡೋಗಿದ್ದು. ಮತ್ತು ಅದು ಎಲ್ಲ ಕೆಲಸ ಮುಗ್ದಾದ್ಮೇಲೆ ಇನ್ನೂ ಸ್ವಲ್ಪ ಐಟಮ್ಸ್ ಎಲ್ಲ ಹಾಗೇ ಇತ್ತು. ಅವರು ಅದನ್ನು ಎಲ್ಲ ರಿಟರ್ನ್ ಮಾಡಿದ್ರು. ರಿಟರ್ನ್ ಮಾಡಿ ಅಟ್ಲೀಸ್ಟ್ ಅದರ ಅಮೌಂಟನ್ನು ವಾಪಸ್ ಅಂತ ಹೇಳಿ ಹೋಗಿದ್ರು. ಆಲ್ಮೋಸ್ಟ್ ಆ ಥಿಂಗ್ಸ್ ಎಲ್ಲ ಕೊಟ್ಟು ನಾವು ತುಂಬಾ ದಿನಗಳೇ ಆಗೋಗಿತ್ತು. ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನಾನು ನನ್ನ ಮಗಳು ಆರಾಮ್ಸೆ ಸೈಡಲ್ಲಿ ಕೂತಿದ್ವಿ. ನನ್ನ ಮಗಳು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಡೈರೆಕ್ಟು ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆಲ್ರೆಡಿ 1 o'clock ಆಗಿತ್ತು. ಮಾರ್ನಿಂಗ್ 9 o'clockಗೆ ಮನೆ ಬಿಟ್ಟಿದ್ದರಿಂದ ಅವರೇನೋ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಸ್ವಲ್ಪ ಡಿಲೇ ಆಯಿತು ಅಲ್ಲಿ. ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಡೈರೆಕ್ಟ್ ನಮ್ಮೂರಿಗೆ ಹೋಗಲಿಲ್ಲ. ನನ್ನ ತಂಗಿ ಮನೇಲಿ ಸ್ವಲ್ಪ ಕೆಲಸ ಇತ್ತು. ಜೊತೆಗೆ ಅವಳ ಮಗಳದ್ದು ಆ್ಯನ್ಯುವಲ್ ಡೇ ಸ್ಕೂಲ್ ಫಂಕ್ಷನ್ ಇತ್ತು. ಅವಳು ಏನಂಗೆ ಬಲವಂತ ಮಾಡ್ತಾಯಿದ್ಲು. ಹಂಗಾಗಿ ಡೈರೆಕ್ಟ್ ನಾವು ತಂಗಿ ಮನೆಗೆ ಹೋದ್ವಿ. ನೋಡಿ, ನನ್ನ ಮಗಳು ನನ್ನ ತಂಗಿ ಮಗ ಇಬ್ಬರು ಫುಲ್ ಹ್ಯಾಪಿ. ಅವನಂತೂ ಅವಳಿದ್ರೆ ಫುಲ್ಲು ಕಂಟಿನ್ಯೂಯಸ್ ನಾನ್ ಸ್ಟಾಪ್ ಥರ ಆಡ್ತಿರ್ತಾನೆ. ನಾವು ಹೋದ ತಕ್ಷಣವೇ ನನ್ನ ತಂಗಿ ಅವಳ ಮಗಳನ್ನ ಕರ್ಕೊಂಡು ಸ್ಕೂಲ್ ಹತ್ರ ಹೋದ್ಲು. ನಾವು ಹೋಗಿದ್ದು ಖುಷಿಯಲ್ಲಿ ಅವನು ಬರೋ ಪೇಂಟ್ ಎಲ್ಲ ಮುಗಿಸ್ತಾ ಇದ್ದಾನೆ. ಒಂದೇ ದಿನ ಎಲ್ಲ ಪೇಂಟು ಮಾಡಿ ಮುಗಿಸ್ತಿದ್ದಾನೆ.
ನಾವು ಹೊರಡಬೇಕು. ಅಟ್ಲೀಸ್ಟ್ ಸ್ವಲ್ಪ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೊರಡೋಣ ಅಂತ ಹೇಳಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಅವಳು ಬೇಗ ಹೋದ್ಲು, ಒಂದು 4:30ಗೆಲ್ಲ ಹೋದ್ಲು. ಅಟ್ಲೀಸ್ಟ್ ನಾವು ಒಂದು 6:30 ಹಂಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ. ಓಕೆ ಫ್ರೆಂಡ್ಸ್, ಇದೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.